ಕರಿಯ ನಮ್ಮಮ್ಮ ಆ ರೀತಿ ಮಾತಾಡೋದಕ್ಕೆ ನೀನೇನು ಬೇಜಾರಾಗ್ಬೇಡ. ಬೇಜಾರಾಯ್ತಾ ನಿನಗೆ? ಬೇಜಾರಾಯ್ತು ನೋಡು. ನಿಮ್ಮ ಅಮ್ಮ ಯಾವ ಥರ ಮಾತಾಡ್ಬಿಡ್ತು ಅಲ್ಲ. ಅವರೊಂದು ಹೆಣ್ಣಾಗಿ ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಯಾವ ಥರ ಮಾತಾಡ್ಬಿಟ್ರು ಅಂತ ತುಂಬ ಬೇಜಾರಾಗ್ಬಿಡ್ತು. ಸಖತ್ತು ಬೇಜಾರಾಯಿತು ನನಗೆ. ನಾನು ನಿನ್ನ ನೋಡ್ಕೊಂತೀನಿ ಬಿಡು ತನ್ವಿ, ನೀನೇನು ತಲೆ ಕೆಡಿಸ್ಕೊಬೇಡ. ಇವಾಗ ಸದ್ಯಕ್ಕೆ ಈ ಮನೆ ನಮಗೆ ಬಾಡಿಗೆಗೆ ಸಿಕ್ಕೈತೆ, ಇದರಲ್ಲಿ ಇದು ಬಿಡೋಣ ಸಾಕು. ಇಬ್ಬರಿಗೆ ಹೆಂಗೋ ಆಗುತ್ತೆ. ಆಮೇಲೆ ಹೆಂಗೋ ನಮ್ಮ ಜೀವನದಲ್ಲಿ ನಾವು ಒಂದು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಇಲ್ಲೇ ಜಾಗ ಈಗ ತಗೊಂಡು ಇಲ್ಲೆಲ್ಲರೂ ನಿನ್ನ ಬಗ್ಗೆ ಮಾತಾಡಿರೋರ ಮುಂದೆಲ್ಲನ ನಾವೊಂದು ಮನೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಾವು ಬಾಳ್ ಮಾಡಬೇಕು. ಈಗ ಅದೇ ಇರೋದು. ಇಲ್ಲೆಲ್ಲ ಅನ್ಕಮರ್ ಆಡ್ಕಮರ್ ಇದ್ರಿಗೆಲ್ಲನ ನಾನು ಚೆನ್ನಾಗಿ ತೋರಿಸ್ಬೇಕು ಅನ್ನೋದೇ ಇರೋದು. ಇವಾಗ ಬಿಡು, ಇವಾಗ ಸದ್ಯಕ್ಕೆ ಈ ಬಾಡಿಗೆ ಮನೆಗೆ ಬಂದಿದ್ದೀವಿ ತಾನೆ, ಇನ್ನು ಹೆಂಗೋ ನೆಮ್ಮದಿಯಾಗಿದ್ದು ಬಿಡೋಣ ಸಾಕು. ಇಬ್ಬರಳಿಗೆ ಮಸ್ತ್ ಆಗುತ್ತೆ ಸಾಕು, ಚೆನ್ನಾಗೈತೆ. ಹೆಂಗಾದ್ರೂ ಇರಲಿಲ್ಲ ಹಳೇದು ಎಂಥದ್ದು. ಆಮೇಲೆ ಬೇಕಾದರೆ ಯಾವುದಾದ್ರೂ ಒಳ್ಳೆ ಮನೆ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರೋದು, ಇದಕ್ಕಿನ್ನ ಸ್ವಲ್ಪ ಚೆನ್ನಾಗಿರೋ ಮನೆ ಮಾಡ್ಕೊಂಡ್ರಾಯ್ತು. ಇವಾಗ ಸದ್ಯಕ್ಕೆ ಈ ಮನೇಲಿ ಇದ್ದು ಬಿಡೋಣ, ಏನು ಮಾಡೋಕ್ಕಾಗುತ್ತೆ. ಇವಾಗ ನೋಡಿದ್ರೆ ನೋಡು, ನಿಮ್ಮ ಅಕ್ಕ ಹಿಂಗೆ ಮಾಡಿದ್ರು. ನಿಮ್ಮ ಅಕ್ಕ ಹಿಂಗೆ ಮಾಡಿರೋದ್ರಿಂದಲೇ ಎಲ್ಲ ಎಡವಟ್ಟುಗಳಾಗಿರೋದು. ನಿಮ್ಮ ಅಕ್ಕತ್ತು ಇಂಥ ಕೆಲಸ ಮಾಡಬಾರ್ದಾಗಿತ್ತಪ್ಪ. ಯಾಕೆ ಹಿಂಗೆ ಮಾಡಿದ್ರು? ಅಯ್ಯೋ ಹೋಗತ್ತ, ಇಂಥ ಕೆಲಸ ಆಯಿತು. ಸುಮ್ಮನೆ ನಿಮ್ಮ ಅಮ್ಮ ಏನೇನೋ ಹುಟ್ಟಿಸ್ಕೊಂಡು ಮಾತಾಡಿದಾರೆ, ಸುಮ್ಮನಿರು. ನಮ್ಮ ಅಕ್ಕ ಅಂತವಳಲ್ಲ, ನಮ್ಮ ಅಕ್ಕ ಅಂತ ಕೆಲಸ ಮಾಡೋ ಅಂತವಳಲ್ಲ. ಬಂದರೆ ನಮ್ಮ ಅಕ್ಕನ ಇಲ್ಲೇ ಇರಿಸ್ಕೊಳ್ಳೋಣ. ನಮ್ಮ ಮಾಮ ತುಂಬ ಒಂಥರ ಅವನು ತುಂಬ ನಮ್ಮ ಅಕ್ಕನ ಗೋಳೈಕೊಂತಾನೆ. ನಮ್ಮ ಮಾಮ ಒಳ್ಳೇನಲ್ಲ, ನೋಡೋಕ್ಕಂಗೆ ಅವನೇ ಅಷ್ಟೇನೆ. ತುಂಬ ಕುಯ್ಕ. ಕುಡುಕೃತ ಕಾಪ್ರ ಮಾಡ್ಬೋದು, ದುಡಿದಿಲ್ದಂಥ ಗಂಡನ ಹತ್ರ ಕಾಪ್ರ ಮಾಡ್ಬೋದು, ಆದರೆ ಅಂತನ ಹತ್ರ ಮಾತ್ರ ಕಾಪ್ರ ಮಾಡೋಕ್ಕಾಗಲ್ಲ ಅಂತಾಳೆ ನಮ್ಮ ಅಕ್ಕ. ಅದಕ್ಕೇ ನಮ್ಮ ಅಕ್ಕನೂ ಇಲ್ಲೇ ಕರ್ಕೊಂಬರೋಣ. ಆಯಿತು, ಹಂಗೆ ಮಾಡೋಣ. ಸುಮ್ಮನಿರು. ಹೆಂಗೋ ನಮ್ಮ ಪಾಡಿಗೆ ನಾವು ಹೆಂಗೋ ಚೆನ್ನಾಗಿದ್ರಾಯ್ತು. ಅವ್ರನ್ನೂ ಕರ್ಕೊಂಬಂದು ಪಾಪ ಒಳ್ಳೇದಪ್ಪ. ನಾನು ಕರಿಯಮ್ಮಕ್ಕ ನೋಡಿದ ಮಟ್ಟಿಗೆ ತುಂಬ ಒಳ್ಳೆಯವರು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಗೊತ್ತಾ. ನಾನು ಎಲ್ಲಾದರೂ ಹೋದ್ರೆ ಸಾಕು ಎಷ್ಟು ಚೆನ್ನಾಗಿ ನನಗೇನಾದರೂ ಆಗಲಿ ಸಪೋರ್ಟ್ ಮಾಡೋರು, ತುಂಬ ಚೆನ್ನಾಗಿ ಮಾತಾಡ್ಸೋರು. ಆದರೆ ಈ ಯಾಕಪ್ಪ ಇದು ಸಡನ್ನಾಗಿ ಹಿಂಗಾಯ್ತು ಅನಿಸುತ್ತೆ. ಅಂದರೆ ನಮ್ಮಮ್ಮ ಒಂದೊಂದ್ಸತಿ ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊಳ್ಳುತ್ತೆ ಒಬ್ಬೊಬ್ರ ಬಗ್ಗೆ. ಬಿಡು ಪಾಪ, ನಿಮ್ಮ ಅಕ್ಕನ ಬಗ್ಗೆ ಹಂಗೆಲ್ಲ ತಿಳ್ಕೊಳ್ಳೋದು ತಪ್ಪು. ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಬರಲಿ ನಮ್ಮ ಅಕ್ಕ ಎಲ್ಲಿದ್ದಾಳೆ ಏನು ಎತ್ತ ಅಂತೇಳಿ ಎಲ್ಲ ಫೋನ್ ಮಾಡಿಬಿಟ್ಟು ತಿಳ್ಕೊಂಬನ. ನಡಿ, ಧೂಳುಗಳೆಲ್ಲ ಹೊಡೆದ್ಬಿಟ್ಟು ಹೆಂಗೋ ಅತ್ಲಾಗ ನಮ್ಮ ಜೀವನ ನಾವು ಶುರು ಮಾಡೋಣ. ಹೆಂಗೋ ಬಾಡಿಗೆ ಮನೆಗೆ ಬಂದ್ವಿ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮಮ್ಮ ಹೆಂಗೆ ಮಾತಾಡ್ತು ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಆಗೋದಾಗ್ಬಿಟ್ಟೈತೆ. ಇನ್ನು ನಮ್ಮ ಜೀವನ ನಾವು ಮಾಡ್ಕೊಂಡು ಇನ್ನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅಷ್ಟೇ ತನ್ವಿ. ಇಬ್ಬರು ಮದುವೆ ಅಂತ ಆಗೋದಾಗ್ಬಿಟ್ಟಿದ್ದೀವಿ. ಇನ್ನು ನಾವು ಚೆನ್ನಾಗಿರೋದು ನೋಡಬೇಕು. ಏನು ತನ್ವಿ, ಯಾಕೋ ಇಲ್ಲಿದೆಯಾ? ಇಲ್ಲೇ ಬಾಡಿಗೆ ಮನೆಗೆ ಇಲ್ಲಿಗೆ ಬಂದ್ವಿ. ಸ್ವಲ್ಪ ರಿಪೇರಿ ಐತೆ, ಸ್ವಲ್ಪ ಟಾರ್ಪಲ್ ಗಿರ್ಪಲ್ ಎಲ್ಲ ಹಾಕೋಬೇಕು ಮನೆ ಮೇಲೆ. ಸ್ವಲ್ಪ ಸೋರುತ್ತಂತೆ, ಅದಕ್ಕೆ ಇಲ್ಲೇ ಬಾಡಿಗೆ ಮನೆಗೆ ಇರೋಣ ಅಂತ ಬಂದಿದ್ದೀವಕ್ಕ. ಮದುವೆ ಆಗ್ಬಿಡ್ತಾ ನಿಂದು? ಆಯ್ತಕ್ಕ. ಇವಾಗ ನಮ್ಮಮ್ಮ ಬೇಜಾರಾಗ್ಬಿಟ್ಟು ಇವ್ನ ಯಾಕೆ ಮದುವೆ ಆದೆ ಅಂತೇಳಿ ನಮ್ಮಮ್ಮ ಬೇಜಾರಾಗ್ಬಿಟ್ಟೈತೆ. ಇವನಿಗೆ ಕೊಡ್ತೀನಿ ಅಂತ ಹೇಳಿ ಮಾತುಕತೆ ಎಲ್ಲ ಆಗಿತ್ತು. ಮಾತುಕತೆ ಎಲ್ಲ ಆದಮೇಲೆ ಇವರು ಬಂದಮೇಲೆ ನಮ್ಮಮ್ಮ ಬೇಡ ಅಂತ ಏನೇನೋ ಎಲ್ಲ ಜನಗಳು ಏನೇನೋ ಮಾತಾಡ್ತಾರೆ ಅಂತ. ಅವನೇ ಇವ್ರ ಅಪ್ಪನಿಗೂ ನಿಮ್ಮ ಅಪ್ಪನಿಗೂ ಏನೋ ಸಂಬಂಧ ಐತೆ ಅಂತೇಳಿ ಎಲ್ಲ ಮಾತಾಡ್ದಂಗಿತ್ತು. ನಮ್ಮಮ್ಮ ಏನೋ ಮಾತಾಡ್ತಿತ್ತು ಬೆಳಿಗ್ಗೆ, ಎಲ್ಲರೂ ಮಾತಾಡ್ತಿದ್ರು. ಅದಕ್ಕೆ ಅಯ್ಯೋ, ಜನ ಏನು ಸುಮ್ಮನೆ ಏನಾದರೂ ಕಟ್ಟಿಸ್ಕೊಂಡು ಮಾತಾಡ್ತಾರೆ ತಗ. ಜನ ಏನಾದರೂ ಸ್ವಲ್ಪ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನಂಗೆ ಮಾತಾಡ್ತಾರೆ ಅಂಥ ಜನಗಳಕ್ಕ ಬಿಡಾಕ. ಈಗ ಯಾರು ಸ್ವಲ್ಪ ಚೆನ್ನಾಗಿ ಕ್ಲೋಸಾಗಿ ಮಾತಾಡವ್ರೆ. ಈಗ ನಮ್ಮ ಅಪ್ಪ ಏನೋ ಮೀಟಿಂಗ್ ಮೇಲೆ ಬೆಂಗಳೂರಿಗೆ ಹೋಗೈತೆ, ಎಲ್ಲೋ ಕರಿಯಮ್ಮಕ್ಕ ಸಿಕ್ಕೈತೆ, ಮಾತಾಡ್ಸವ್ರೆ. ಅದಕ್ಕೆ ಜನ ಹಿಂಗೆಲ್ಲ ತಿಳ್ಕೊಂಡು ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ತಾರೆ. ಏನು ಮಾಡೋದು, ಬಿಡಾಕಾತಾಗ ಹೆಂಗಿದ್ರು ಮಾತಾಡ್ತಾರೆ. ಇಲ್ಲಿಗೆ ಬಂದಿದ್ವಿ ನಾವು ಬಾಡಿಗೆಗೆ. ಹೆಂಗೋ ಎಲ್ಲ ಅಕ್ಕಪಕ್ಕದಾಗ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಕ್ಕ. ಸರಿ ಆಯ್ತಮ್ಮ, ಚೆನ್ನಾಗಿತ್ಕೊಂಡು ಹೋಗಿ. ನಾನು ನಮ್ಮ ಸ್ವಾತಿ ಯಾಕನ ಮಗನ ಈಗ ಮನ್ಗಿಸ್ ಬಂದೆ. ಹೋಗ್ತೀನಿ. ತೊಟ್ಲು ತಗೊಬ್ರು ಇರ್ಬೇಕಾರೆ ಅಮ್ಮ ನಿದ್ದೆ ಮಾಡ್ತಿರ್ತಾಳೆ. ನೋಡಕ್ಕ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಚೆನ್ನಾಗಿ ಆಗ್ಬಿಟ್ರು. ಎಲ್ಲರೂ ಹೆಂಗತ್ತ ನಿನ್ನ ಚೆನ್ನಾಗಿ ನೋಡ್ಕೊಂತಾರತ್ತ. ಚೆನ್ನಾಗಿರು. ಒಳ್ಳೇದಾಗಲಿ. ಬಾ ಇಲ್ಲಿ ಸ್ವಲ್ಪ ಪಾರ್ಕೆ ಗಿರ್ಕೆ ಏನಾದರೂ ತಗೊಂಡು ಎಲ್ಲ ಕ್ಲೀನ್ ಮಾಡೋಣ. ಎಲ್ಲ ಧೂಳುಗಳೆಲ್ಲ ಹೊಡೆದ್ಬಿಟ್ಟು ಇಲ್ಲೇ ಇರೋಕ್ಕಾಗುತ್ತೆ. ಏನು ಮಾಡೋದು? ಆಗಿದ್ದಾಗಲಿ. ಏನೋ ಆಗೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಜೀವನ ಚೆನ್ನಾಗಿರೋದು ನೋಡೋಣ. ಎಲ್ಲ ಆಡ್ಕೊಂಬರ್ ಮುಂದೆ ಅನ್ನೋರ್ ಮುಂದೆ ಎಲ್ಲ ನಾವಿಬ್ರು ಚೆನ್ನಾಗಿರ್ಬೇಕು, ತುಂಬ ಚೆನ್ನಾಗಿರ್ಬೇಕು. ಇದೇನಪ್ಪ ಹಿಂಗಾದ್ಲು, ಹೆಂಗಿದ್ಲು ತನ್ವಿ, ಹಿಂಗಾದ್ಲು ಅನ್ಬೇಕು ಜನಗಳು ನಮ್ಮನ್ನ. ನಮ್ಮಪ್ಪ ನಮ್ಮಮ್ಮನ ತಗೊಂಡು ಹೆಂಗೆ ಹೇಳ್ಕೊಂಬನಪ್ಪ ಈ ವಿಷಯನ ಅಮ್ಮಂಗೆ ಆಗ್ತೈತಿ. ಅವ್ರಿಗೂ ಗೊತ್ತಿರುತ್ತೆ, ಹೋಗೆಲ್ಲ ಹೇಳ್ತೀನಿ. ಏನು ಮಾಡೋದತ್ಲಾಗೆ, ಏನು ಮಾಡೋದು ಏನೋ. ನನಗಂತೂ ಏನಪ್ಪ ದೇವ್ರು ನನಗಿಂತ ಅದು ಕೊಟ್ಬಿಟ್ಟ ಅನ್ಸುತ್ತೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಲಾಸಿ ಹೋಗೋಕ್ಕಾಗಲ್ಲ, ಪುಣ್ಯನ ಶಿವನೇ ಇರ್ತಾರೆ, ಅವ್ರು ಮುಂದೊಂಥರ ನಾಚಿಕೆದಂಗೆ ಆಗುತ್ತೆ ಅಂತ ಅದಕ್ಕೆ ಲಾಸಿ ಬಂದೆ. ಊರಾಗೆಲ್ಲ ಕೇಳ್ತಾರೆ ಜನರು, ತಮ್ಮ ನಿನ್ನ ಗಂಡಿಂತ ಕೆಲಸ ಮಾಡ್ಯವನಂತೆ ಅಂತ. ಬರಲಿ, ಅವನೇನೋ ಬಂದು ನನಗೆ ಮಕ ತೋರಿಸ್ಲಿ. ಊರಾಗ ಏನಿಲ್ಲ ಅವನಿಗೆ. ಬತ್ತಾ ಇದ್ದೀನಿ ಅಂತ ಫೋನ್ ಮಾಡ್ತಾನೆ ಆಗಲ್ಲ. ಅಮ್ಮಜ್ಜಿ ಗೊತ್ತಾಯ್ತು ಜಯ್ಯಜ್ಜಿ, ಹೇಳ್ತೀನಿ ಅಜ್ಜಿ, ನಾನು ಅವನ ಮಾತು ಹೇಳ್ಬೇಕಿಲ್ಲೇನಜ್ಜಿ ನನಗೆ ಅಂತ ಹೇಳ್ತೀನಿ. ಎಲ್ಲ ಗೊತ್ತಿತ್ತಂತ ಈಗೆಲ್ಲರೂ ಹೇಳ್ತಾರೆ. ನಾನು ನಿನ್ನೆ ನೋಡ್ತಿದ್ದೆ ಕಣಜ್ಜಿ. ಅಲ್ಲ ಬಾಯಿಲಿ ನಿನಗೆ ಎಲ್ಲ ವಿಷಯ ಗೊತ್ತಿತ್ತಂತೆ. ನಮ್ಮ ಮೊಮ್ಮಗಳು ಮಾತಾಡಿಸ್ತಾಳೆ ನೋಡ ಜೇಕಯ್ಯ.
ಹೇಳೋಣಮ್ಮ ತಾಯಿ? ಹಾಂ, ಯಾರಿಗೆ ಯಾಕೆ ಹೇಳೋಣ ನಾವು? ಯಾರಿಗೂ ಯಾಕೆ ಹೇಳೋಕ್ಕಾಗಲ್ಲ. ನಾನು ಯಾಕೆ ಹೇಳೋಕ್ಕಾಗುತ್ತೆ? ಹಾಂ, ಎಲ್ಲ ಗೊತ್ತಿತ್ತಂತೆ ಅಂತೀಯ. ಯಾಕೆ ಗೊತ್ತೈತೆ ನನಗೆ? ಅಲ್ಲ, ಹಿಂಗಾಗಿರೋ ವಿಷಯ ಎಲ್ಲ ಗೊತ್ತೈತಲ್ಲ ಅಜ್ಜಿ ನಿನಗೆ. ಮುಂಚೆನೇ ಗೊತ್ತಿತ್ತಂತೆ. ಏನೋ ಮೊಬೈಲು 50,000 ದುಡ್ಡು ಕೊಟ್ಟನಂತೆ ನನ್ನ ಗಂಡ ಕರಿಯಮ್ಮನಿಗೆ. ಅವಾಗ ನೀನು ನೋಡ್ಕೊಂಡು ನನಗೊಂದು ಮಾತಾದ್ರೂ ಹೇಳ್ಬೇಕಾ? ಋತಮ್ಮ ಹಿಂಗೈತೆ ಕಣೆ ಅಂತ ಹೇಳಿ ಒಂದು ಮಾತಾದ್ರೂ ಹೇಳ್ಬೇಕು ತಾನೆ? ಒಳ್ಳಿಲ್ವೇನೆ ಯಾಕೆ? ನಿಮ್ಮಮ್ಮ ಇನ್ನು ನೀನು ಏನಂದ್ರಿ? ಪಾಪ ಬಿಡು, ಹೋಗ್ತಾಳೆ. ನೀನೇನಜ್ಜೆ, ನೀನು ಹಿಂಗಾಡ್ತೀಯಾ? ನಿನಗೆ ತಿಳಿಯಲ್ಲ. ನಿನಗೆ ವಯಸ್ಸಾಗ್ತಾ ಸಣ್ಣ ಹುಡುಗರು ಆಡ್ದಂಗೆ ಆಡ್ತೀಯ. ನಿನಗೆ ತಿಳಿಯಲ್ಲ, ಸುಮ್ಮನಿರಜ್ಜೆ ಅಂತ ಅಂದಲ್ಲೇ. ನಾನು ಹೇಳಕ್ಕೆ ನಿಮ್ಮಮ್ಮ ನೀನು ಏನಂತ ಬಗ್ಲಿರಿ? ಇವಾಗ ಬಂದವಳಿ ಕೇಳಾಕಿ. ಹೇಳಿಲ್ಲ ಅವಾಗ ಯಾಕೆ ಎಲ್ಲ ಐತೆ ಅಂತ ಹೇಳಿರೆ ಕೇಳಲಿಲ್ಲ. ಅದಕ್ಕೆ ನಾನು ನೋಡಿರೂ ಸುಮ್ಮನಿದ್ದೆ. ಒಂದಲ್ಲ ಒಂದು ನಿನಗೆ ಗೊತ್ತಾಗುತ್ತೆ ಅಂತೇಳಿ ಸುಮ್ಮನಿದ್ದೆ ನಾನು. ಅಯ್ಯೋ, ನಮ್ಮ ಮನೆ ಕಡಿಕೆ ಅಲ್ಲಿ, ನಮ್ಮ ಮನೆ ಹಿಂದೆ ಅಲ್ಲಿ ದನದ ಕೊಟ್ಟಿಗೆ ಬಂದು ದಿನ ಮಾತಾಡ್ತಾ ನಿಂತ್ಕೊಂಡಿದ್ರು. ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ನಾವು ಅವಾಗ ಅಂತ ಟೈಮ್ನಾಗೆ ಹೇಳೋಕ್ಕಾಗಲ್ಲಮ್ಮ. ಈಗ ನೀವು ಅವರು ಸೆನಕ್ಕಿರ್ತೀರ, ನಾವು ಯಾತನ ಒಂದು ಹೇಳೋದು. ಈಗಳಪ್ಪ ನಾವು ಸೆನಕ್ಕಿರೋದಕ್ಕೆ ಯಾತನ ಅಂತಂದು ಹೇಳಿರು ಅಂಬೋದು ನಿಮಗೆ ಹಂಗೆ ಅನ್ಸುತ್ತೆ. ನಾವು ಸೆನಕ್ಕಿರೋದಕ್ಕೆ ಈಗಳಪ್ಪ ಏನಾನ ತಂದಿಕ್ಕಿರು ಅದು ಇದು ಹೇಳಿರು ಹಂಗಾಗುತ್ತೆ. ನಾನೇ ನಂಗೆಲ್ಲ ಅನ್ಕೊಂತ ಇರಲಿಲ್ಲ. ಒಂದು ಮಾತಾದ್ರೂ ಹೇಳ್ಬೇಕಿಲ್ಲ ಭಾಗ್ಯಾಂಟಿ ನೀನು. ಒಂದು ಮಾತಾದ್ರೂ ಹೇಳ್ಬೇಕಾ? ನಾವೇ ಯಾರಿಗೆ ಯಾಕೆ ಹೇಳೋಕ್ಕಾಗಲ್ಲಮ್ಮ. ನಾವು ಸುಮ್ಮನಿದ್ವಿ. ಏನು ಮಾಡೋದು? ನಿಮ್ಮ ಅಜ್ಜಿ ಮತ್ತೆ ನೀವು ಕೇಳಿಲ್ಲ ಅಂದಮೇಲೆ ನಮ್ಮ ಮಾತು ಕೇಳ್ತೀರಿ? ನಿಮ್ಮ ಅಜ್ಜಿ ಹೇಳೈತೆ ಘನವಾಗಿ ಬೇಡ ಅವಳು ಮನೆಯ ಕಿಕ್ಕೆ ಬೇಡ್ರಿ ಅಂತ. ಅಜ್ಜಿ ಹಿಂಗೈತೆ ಅಂತ ಹೇಳಿಲ್ಲ, ಬರೀ ಮನೆಯ ಕಿಕ್ಕೆ ಬೇಡ್ರಿ ಅಂತ ಅಂತು. ಹೇಳಿಲ್ವ ಅವಳು? ಒಳ್ಳೆಳಲ್ಲ ಅವಳು, ಎಂಥ ಕೆಲಸ ಮಾಡ್ತಾಳೆ ಅಂತ ಹೇಳಿದೀನಿ. ನಾನು ಹೇಳೋಣ ಅಂತಿದ್ದೆ. ಯಾಕೆ ಕೊಟ್ಟು ಬಿಡು, ಅವ್ರವ್ರಿಗೆ ಗೊತ್ತಾಗ್ಲಿ ಅಂತ ಸುಮ್ಮನಾದಿ. ಇವಾಗ ಗೊತ್ತಾಗೈತಲ್ಲ, ಅನ್ಭವಿಸ್ದಾಗಲೇ ಗೊತ್ತಾಗೋದು. ನೀನು ನಿಮ್ಮಮ್ಮಯ್ಯ ಎಂತೆಂಥ ಮಾತಾಡ್ತಿದ್ರೆ ಯಾತನ ಹೇಳಿದ್ರೆ ಸಾಕು ಹಂಗೇನೆ. ಏನೋ ಒಂದು ಮಾತು ಹೇಳಿದ್ರೆ ಅಯ್ಯಪ್ಪ ಹೆಂಗೆ ಇದು ಮಾಡ್ತಿದ್ರೆ ನೀವಂತೂ. ಅಮ್ಮ ನೀನ್ಯಾನ ಒಂದು ಮಾತು ಹೇಳಿ ನೀನು ತಿಳಿಯಲ್ಲ ಅಂತಿದ್ರಿ. ಈಗ ಯಾರಿಗೆ ತಿಳಿಯಲ್ಲ? ನಿಮ್ಮ ಅಮ್ಮನ ಕೊಟ್ಟು ಹೋಗಿ ಹೋಗು ಹಾಗೆ ಮಾತಾಡೋಕ್ಕಾಗಲ್ಲ. ಬಾ, ಏನಾನ ಮಾಡ್ಕೊಂಬಿಡೋಣಮ್ಮ. ಅವ್ರಿಗೆ ಹೇಳೋಕ್ಕಾಗಲ್ಲ. ಇವಾಗಿನ ಕಾಲದಾಗೆ ಒಬ್ರಿಗೆ ಯಾತನ ಹೇಳ್ತೀವಿ ಅಂದರೆ ಯಾತನ ಹೇಳಿದ್ರೆ ಕೇಳಲ್ಲ. ಬಾ, ಯಾರಿಗೂ ಹೇಳೋ ಅಂಥ ಕಾಲ ಅಲ್ಲ ಇವಾಗ. ನಮ್ಮ ಅಜ್ಜಿ ಒಂದು ಮಾತು ಹೇಳಿದ್ರು ಸಾಕಾಗಿತ್ತು ನನಗೆ. ಯೋಟ ಒಂಥರ ಧೈರ್ಯ ಬಂದಂಗಾಗೋದು. ಏನೋ ಒಂದು ಹೆಂಗ ಮಾಡಿ ಏನೋ ಇಲ್ಲೇ ಭಾಗ್ಯರ್ಕೊಂತಿದ್ದೆ. ಏನು ಮಾಡಬೇಕು ಏನೋ ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದೆಲ್ಲ ಈಗ ಹೇಳ್ತಾರೆ, ನಾವು ನೋಡಿದ್ವಿ ಅಂತ ಊರಾಗೆಲ್ಲ. ನಮ್ಮ ಪುಣ್ಯನು ಶಿವಾನಿ ಬೇಡ ಕಡಜ್ಜೆ ಹೇಳ್ಬೇಡ ಅಂತಂದ್ರು. ನಾನು ಹೇಳ್ತಿದ್ದೆ ಕಣೆ ಬಗ್ಗೆ, ನಾನು ಹಿಂಗೆ ಐತಿ ಅಂತ ಹೇಳ್ತಿದ್ದೆ. ನಮ್ಮ ಪುಣ್ಯ ಶಿವಾನಿ ಬೇಡ ಅಂದಿದ್ದಕ್ಕೆ ಸುಮ್ಮನಾದೆ. ಇವಾಗ ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಇವಾಗೆಲ್ಲ ಇವ್ರಿಗೂ ಗೊತ್ತಾಗಿರೋದಕ್ಕೆ ಅಯ್ಯೋ ನೀನು ಹೇಳಿದ್ರೆ ಕೇಳ್ತಿದ್ದೆ ಕಣಜ್ಜಿ ಅಂತಾರೆ. ಕೇಳ್ತಿರ್ಲಿಲ್ಲ ಅವ್ರು ಅವಾಗ. ಚೆನ್ನಾಗಿದ್ರಲ್ಲ ಅವಾಗೇನು ಕಮಲ ಚೆನ್ನಾಗಿದ್ದಾಗ ಏನೋ ಒಂದು ಬಂದಾಗಲೇ ಯಾರನ್ನ ಯಾತನ ಹೇಳಿರಿ ಕೇಳಲ್ಲ ಅವಾಗ. ನಮ್ಮದೇ ಸರಿ, ನಾವು ಮಾಡೋದೇ ಸರಿ ಅಮ್ಮಂಗ ಅವ್ರು ಸುಮ್ಕಿರು. ಅವ್ರಿಗೆ ಇವಾಗ ಗೊತ್ತಾಗೈತಿ. ಅದಕ್ಕೆ ಮತ್ತೆ ಪುಣ್ಯ ಶಿವನ್ ಇಬ್ರು ಬೇರೆ ಹೋಗಿ ಸುಮ್ಮನೆ ನಮ್ಮ ತಾಯಿ ಹೆಂಗ ನೆಮ್ಮದಿಯಾಗಿದ್ದಾರೆ. ಅವ್ರ ಕಣಿ ಹೆಂಗ ನೆಮ್ಮದಿಯಾಗಿದ್ದಾರೆ. ಇಲ್ಲ ಅಂದಿದ್ರೆ ಒಟ್ಟು ಪರದಾಡ್ಬೇಕಾಗಿತ್ತು. ಹೆಂಗತ್ತ ಬಂದು ಬೇರೆ ಮನೆ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಬೇರೆ ಇದಾರತ್ತು. ಏನಾರು ತಮ್ಮ ಎಲ್ರಿಗೂ ನೀವ್ ಹೇಳ್ಬೇಕಾ ಬೇಡವ ಅಂತಾಳೆ. ಯಾರೇ ಆಗ್ಲಿ ಚೆನ್ನಾಗಿದ್ದಾಗ ಕೆಟ್ಟದ್ ಮಾಡಿದ್ರು ಒಳ್ಳೇದಂತ ಅಂತಾರೆ. ಚೆನ್ನಾಗಿದ್ದಂಗೆನೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡಿ. ಈ ಕರಿಯಮ್ಮ ಋತು ಹತ್ರ ಎಷ್ಟು ಚೆನ್ನಾಗಿದ್ದು ಎಂತ ಕೆಲಸ ಮಾಡ್ಬಿಟ್ಲು. ಅದಕ್ಕೇನೆ ಯಾವತ್ತೂ ನಮ್ಮ ಮೈಯೆಲ್ಲ ಎಚ್ಚರಿಕೆ ಇರಬೇಕು. ಯಾರಾದ್ರೂ ಒಂದು ಮಾತು ಹೇಳ್ತಾವ್ರೆ ಅಂತಂದ್ರೆ ಕೇಳಬೇಕು. ಅಂತಾದ್ರಾಗೂ ಇಂಥ ಹಿರಿಯರು ಏನಾದರೂ ಒಂದು ಹೇಳ್ತಾ ಇದ್ದಾರೆ ಅಂದರೆ ಕೇಳಲೇಬೇಕು. ನೋಡಿ, ಈಗ ಜಯಮಕ್ಕ ಹೇಳೋದಕ್ಕೆ ಒಂದು ಅರ್ಥ ಬಂತು. ಅವಾಗ ಹೇಳಿದ್ರು ಕೇಳಲಿಲ್ಲ. ಈಗ ಋತಮ್ಮ ನೀನಾದರೂ ಹೇಳ್ಬೇಕಿಲ್ವೇನ ಅಜ್ಜಿ ಅಂತ ಈಗ ಹೆಂಗೆ ಮಾತಾಡ್ತಾವಳೆ. ಹೀಗೆ ಹೇಳಿದ್ರೆ ಏನಕ್ಕೆ ಬಂದಂಗೆ? ಈಗ ಎಲ್ಲ ಗೊತ್ತಾಗೈತಲ್ಲ, ಈಗ ಸಿಟ್ಟು. ಅವಾಗ ಋತುಕ್ ಬೇಕಾದ್ರೆ ಸಿಟ್ಟು ಬರ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಸುಮ್ಮನೆ ಹೇಳ್ತಾ ಐತೆ ಅನ್ನಂಗೆ ಆಗೋದು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.